ಅಚ್ಚರಿ ಮೂಡಿಸಿದ್ದಾರೆ ಕಿಚ್ಚ ಸುದೀಪರ ನಡೆ. ಡಿಕೆ ಭೇಟಿಯಾದ ನಟ ಕಿಚ್ಚ ಸುದೀಪ್ ರಾಜಕೀಯಕ್ಕೂ ನನಗೂ ಅಂತರಗಳಿದಾವೆ ಅಂತ ಹೇಳ್ತಾ ಇದ್ದಂತಹ ನಟ ಸುದೀಪ್ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಹಾಗಾದ್ರೆ ಭೇಟಿಯ ಹಿಂದೆ ಇರುವಂತಹ ಉದ್ದೇಶ ಏನು? ಬಸವರಾಜ ಬೊಮ್ಮಾಯಿ ಅವರನ್ನ ಬೆಂಬಲಿಸುತ್ತಾ ಓಡಾಡುತ್ತಿದ್ದಂತಹ ನಟ ಸುದೀಪ್ ಇದ್ದಕ್ಕಿದ್ದ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ತಾರೆ, ಅವರ ಜೊತೆ ಸುದೀರ್ಘ ಮಾತಿಗಿಳಿತಾರೆ ಅನ್ನೋದಾದ್ರೆ ರಾಜಕೀಯ ವಲಯದಲ್ಲೂ ಸಿನಿಮಾ ಕ್ಷೇತ್ರಗಳಲ್ಲೂ ಚರ್ಚೆಗೆ ಕಾರಣ ಆಗುತ್ತೆ. ಇನ್ನು ಕಾಂಗ್ರೆಸ್ ನಾಯಕರು ಕಿಚ್ಚ ಸುದೀಪ್ ಜೊತೆ ಅಷ್ಟಕ್ಕಷ್ಟೇ ಹೆಚ್ಚು ಸುದೀರ್ಘ ಸಂಬಂಧದಲ್ಲೇನಿರೋದಿಲ್ಲ. ಕಾರಣ ಕಿಚ್ಚ ಸುದೀಪ್ ಆಲ್ಮೋಸ್ಟ್ ಹತ್ತಿರ ಬಿಜೆಪಿ ನಾಯಕರನ್ನೇ ಬೆಂಬಲಿಸ್ತಾರೆ. ಹೀಗಿದ್ದಾಗ ಡಿ ಕೆ ಶಿವಕುಮಾರ್ ಅವರನ್ನ ಯಾಕೆ ಭೇಟಿಯಾದ್ರು? ಉಪಮುಖ್ಯಮಂತ್ರಿಗೂ ಮತ್ತು ಕಿಚ್ಚ ಸುದೀಪ್ಗೆ ಏನು ಸಂಬಂಧ? ಏನಾದರೂ ಕಾಂಗ್ರೆಸ್ ಬಗ್ಗೆ ಮಾತುಕತೆ ನಡೆದಿದಾವ? ಅಥವಾ ಸಿನಿಮಾ ಕ್ಷೇತ್ರದಿಂದ ಸುದೀಪ್ ದೂರ ಉಳಿದು ರಾಜಕೀಯದಲ್ಲಿ ಸಕ್ರಿಯರಾಗ್ತಾರಾ? ರಾಜಕೀಯದ ಏನಾದರೂ ಏರಿಳಿತಗಳ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಅಥವಾ ಬರುವಂತಹ ಸ್ಥಳೀಯ ಚುನಾವಣೆಯ ಬಗ್ಗೆ ಏನಾದರೂ ಮಾತುಕತೆ ನಡೆದಿದ್ದಾವ? ಅಥವಾ ಡೆಲ್ಲಿ ಎಲೆಕ್ಷನ್ ಬಗ್ಗೆ ಏನಾದರೂ ಮಾತುಕತೆ ಆಗಿದಾವ? ಸಿನಿಮಾ ಕ್ಷೇತ್ರದಿಂದ ದೂರ ಉಳಿದು ರಾಜಕೀಯದಲ್ಲಿ ಆಕ್ಟಿವ್ ಆಗೋದಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಂಡ್ರ ಕಿಚ್ಚ ಸುದೀಪ್? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗುವಂತಹದ್ದು ಸಹಜ. ಒಬ್ಬ ಖ್ಯಾತ ನಟ ಉಪಮುಖ್ಯಮಂತ್ರಿಯ ಮನೆಗೆ ಭೇಟಿ ಆಗ್ತಾರೆ. ಒಬ್ಬ ಸ್ಟಾರ್ ಕ್ಯಾಂಪೇನ್ ಡಿ ಕೆ ಶಿವಕುಮಾರ್ ಕ್ಯಾಂಪೇನರ್ ಅವರನ್ನ ಭೇಟಿ ಆಗ್ತಾರೆ ಅನ್ನೋದಾದ್ರೆ ಈ ಅರ್ಥದಲ್ಲಿ ಚರ್ಚೆಗಳು ಶುರುವಾಗುವಂತಹದ್ದು ಸಹಜ. ಕಿಚ್ಚ ಸುದೀಪ್ಗೆ ಬಿಜೆಪಿ ನಾಯಕರು ತುಂಬಾ ಆತ್ಮೀಯರಿರ್ತಾರೆ. ಕಾಂಗ್ರೆಸ್ ನಾಯಕರು ಸುದೀಪ್ಗೆ ಅಷ್ಟಕ್ಕಷ್ಟೇ. ಸಾಕಷ್ಟು ಬಾರಿ ಕಾಂಗ್ರೆಸ್ ನಾಯಕರನ್ನ ನಿರಾಕರಿಸಿ ಬಿಜೆಪಿ ನಾಯಕರನ್ನ ಅಪ್ಪಿ ಹಿಡಿದಿರುವಂತಹ ಸುದೀಪ್ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ ಅನ್ನೋದಾದ್ರೆ ಇದರ ಹಿಂದೆ ಏನಾದರೂ ಅಜೆಂಡಾಗಳಿದಾವ? ಪೊಲಿಟಿಕಲ್ ಇಂಟೆನ್ಷನ್ ಏನಾದರೂ ಇದಾವ? ಕಿಚ್ಚ ಆಗಾಗ ರಾಜಕೀಯ ನಾಯಕರನ್ನ ಭೇಟಿಯಾಗ್ತಾರೆ, ಅದು ಅವರ ವೈಯಕ್ತಿಕ ವಿಚಾರಕ್ಕೆ. ಸುದೀಪ್ರನ್ನು ಕಾಂಗ್ರೆಸ್ಗೆ ಕರೆತರುವ ಪ್ಲಾನ್ ಕೂಡ ನಡೆದಿತ್ತು ಎಂದು ಈ ಹಿಂದೆ ಮಾತುಕತೆಗಳು ಶುರುವಾಗಿದ್ವು. ಈಗ ಈ ಭೇಟಿ ಎಲ್ಲರಿಗೂ ಕುತೂಹಲ ಮೂಡಿಸಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಆ ಆಪರೇಷನ್ ಮಾಡ್ತೀನಿ, ಈ ಆಪರೇಷನ್ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಡಿ ಕೆ ಶಿವಕುಮಾರ್ ಜೊತೆ ಕಿಚ್ಚನ ಬಾಂಧವ್ಯ ಚೆನ್ನಾಗಿದೆ. ಫೆಬ್ರವರಿ 8ರಿಂದ ಬೆಂಗಳೂರಿನಲ್ಲಿ CCL ಆರಂಭ ಆಗುತ್ತೆ. ಅದರ ಬಗ್ಗೆ ಏನಾದರೂ ಮಾತುಕತೆ ಇತ್ತ? CCL ಉದ್ಘಾಟನೆಗೆ DKಶಿಗೆ ಸುದೀಪ್ ಆಹ್ವಾನ ಕೊಟ್ಟಿದ್ದಾರೆ. CCL ಮ್ಯಾಚ್ ಶುರುವಾಗುತ್ತೆ. ಆ ಮ್ಯಾಚಿನ ಪ್ರೋಮೋಗಳು ಕೂಡ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಈಗ ಆ CCLಗೆ ಉದ್ಘಾಟನೆ ಮಾಡೋದಕ್ಕೆ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಬರಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವರನ್ನು ಇನ್ವೈಟ್ ಮಾಡಿದ್ದಾರಂತೆ, ಆಹ್ವಾನ ಕೊಟ್ಟಿದ್ದಾರಂತೆ. ಹಾಗಾದರೆ ಬರೀ CCLಗೆ ಸೀಮಿತ ಆಗೋಯ್ತಾ ಇವರ ಭೇಟಿ ಎನ್ನುವಂತಹದ್ದು ಚರ್ಚೆಗಳು. ಸೊ ಇವೆಲ್ಲದರ ನಡುವೆ DCM DK ಶಿವಕುಮಾರರನ್ನು ಭೇಟಿಯಾಗಿದ್ದ ಸುದೀಪ್ರ ಈ ನಡೆ ಕಂಡು ಎಲ್ಲರಿಗೂ ಅಚ್ಚರಿ ಮೂಡಿತ್ತು. ಕಾರಣ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರನ್ನ ಅಪ್ಪಿ ಹಿಡಿಯುವಂತಹ ಸುದೀಪ್ DK ಶಿವಕುಮಾರರನ್ನ ಭೇಟಿಯಾಗಿದ್ದು ಮಾತ್ರ ಅಚ್ಚರಿ ಮೂಡಿಸಿತ್ತು. ಆದರೆ CCL ಮ್ಯಾಚ್ನ ಹಿನ್ನೆಲೆಯಲ್ಲಿ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಬರಬೇಕು ಅನ್ನೋ ಕಾರಣಕ್ಕೆ ಆಹ್ವಾನ ಕೊಡಲಾಗಿದೆ ಎಂದು ಹೇಳಲಾಗ್ತಾ ಇದೆ.